ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವಿರಾಮದ ದಿನ. ವಿಭಿನ್ನ ಚಟುವಟಿಕೆಗಳು, ಉದ್ಯೋಗಸ್ಥರ ಬೆನ್ನಟ್ಟಿ ಬರುವ ಹೊಸ ಜವಾಬ್ದಾರಿಗಳು, ಹಿರಿಯರಿಗೆ ಸಮಾಜದಲ್ಲಿ ಗೌರವ ವೃದ್ಧಿ, ಹಿರಿಯ ಮತ್ತು ಕಿರಿಯ ಸಹೋದ್ಯೋಗಿಗಳೊಂದಿಗೆ ಮಾರ್ಗದರ್ಶನ, ಗೃಹಿಣಿಯರಿಗೆ ಸಂತೋಷದ ದಿನ, ನೆಮ್ಮದಿಯ ವಾತಾವರಣ. ವೃಷಭ ರಾಶಿ. ಪ್ರತ್ಯೋಪಕಾರ ಮಾಡಲು ಒದಗಿ ಬಂದ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಬಂಧುಗಳೊಡನೆ ಪ್ರೀತಿ ವೃದ್ಧಿ, ದೂರದಿಂದ ಶುಭ ಸಮಾಚಾರ, ಮಾನಸಿಕ ಬಲದಿಂದ ಆರೋಗ್ಯ ಪ್ರಾಪ್ತಿ, ಕರಕುಶಲ ವಸ್ತು ತಯಾರಿಕೆಗೆ ಸದಾವಕಾಶ. ಮಿಥುನ ರಾಶಿ. ಚಿಂತೆಗಳನ್ನು ಹತ್ತಿರಕ್ಕೆ ಕರೆಯಬೇಡಿ. ರೋಗಗ್ರಸ್ತರ ಚಿಕಿತ್ಸೆಗೆ ಸಹಾಯ ಮಾಡುವ ಅವಕಾಶ, ದೇವರ ದರ್ಶನಕ್ಕಾಗಿ ಸಣ್ಣ ಪ್ರಯಾಣ ಸಂಭವ. ಉದ್ಯೋಗ ಆರಿಸುವವರಿಗೆ ಶುಭವಾರ್ತ, ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ನಿಶ್ಚಿಂತೆ. ಕಟಕ ರಾಶಿ. ಸ್ಪರ್ಧೆಯಿಂದ ಮುನ್ನಡೆಗೆ ಅಡ್ಡಿಯಾಗದು, ಆತಂಕ ಸೃಷ್ಟಿಸಿ ಹಿಗ್ಗುವವರಿಗೆ ಹಿನ್ನಡೆ, ಆಸ್ತಿ ವ್ಯವಹಾರ ಮಾತುಕತೆ ಕೊನೆ ಹಂತಕ್ಕೆ. ಗೃಹೋದ್ಯಮಿಗಳಿಗೆ ಸಂತೋಷದ ದಿನ, ಹಿರಿಯರು ಗೃಹಿಣಿಯರ ಆರೋಗ್ಯದ ಕಡೆಗೆ ಗಮನ ಇರಲಿ. ಸಿಂಹರಾಶಿ. ಆತಂಕಗಳನ್ನು ನಿರ್ಲಕ್ಷಿಸಿ ಮುನ್ನಡೆದಾಗ ಯಶಸ್ಸು ಶತಸಿದ್ಧ. ಇನ್ನೊಂದು ಹೊಸ ಉದ್ಯಮ ಸದ್ಯಕ್ಕೆ ಬೇಡ. ಅಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಸಕಾಲಿಕ ಸ್ಪಂದನ, ಬಂಧುವರ್ಗದಲ್ಲಿ ವಿವಾದ ಸಿದ್ಧತೆ, ಉತ್ತರ ದಿಕ್ಕಿನಿಂದ ಶುಭವಾರ್ತೆ. ಕನ್ಯಾ ರಾಶಿ. ಯುವಕರಿಗೆ ಅಂಗಸಾಧನೆ, ಕ್ರೀಡೆಗಳಲ್ಲಿ ಆಸಕ್ತಿ, ಸೌಂದರ್ಯ ಸಾಧನಗಳ ವಿತರಕರಿಗೆ ಉತ್ತಮ ಲಾಭ, ಉದ್ಯೋಗ ರಂಗದಲ್ಲಿ ತೀವ್ರ ಪೈಪೋಟಿ, ಉದ್ಯೋಗ ವ್ಯವಹಾರ ಬದಲಾವಣೆ ಚಿಂತನೆ, ಮಕ್ಕಳಿಂದ ಮನೆಯವರಿಗೆ ಸಂತಸ. ತುಲಾರಾಶಿ. ತಾವಾಗಿ ಬಂದ ಅವಕಾಶ ಸಂತೃಪ್ತಿ ನೀಡುತ್ತದೆ, ಮಕ್ಕಳ ಆರೋಗ್ಯ ಸಮಸ್ಯೆಗಳು ನಿವಾರಣೆ, ನಿವೃತ್ತಿಯ ಹಂತದಲ್ಲಿರುವವರಿಗೆ ಶುಭ ಸಮಾಚಾರ, ರಾಜಕೀಯ ಜನರೊಡನೆ ವ್ಯರ್ಥ ಭೇಟಿ, ಪ್ರಕೃತಿ ಸೌಂದರ್ಯದ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ. ವೃಶ್ಚಿಕ ರಾಶಿ. ಸಂಗೀತ ಶ್ರವಣದಲ್ಲಿ ಕಾಲಯಾಪನೆ, ಸಾಹಿತ್ಯ ಸಾಧಕರಿಗೆ ಗೌರವಾರ್ಪಣೆ, ಉದ್ಯೋಗ ವ್ಯವಹಾರಸ್ಥರಿಗೆ ಯಶಸ್ಸು, ಅವಿವಾಹಿತರಿಗೆ ಸಂಬಂಧ ಕೂಡಿ ಬರುವ ಸೂಚನೆ, ಮಕ್ಕಳ ಅಧ್ಯಯನಕ್ಕೆ ಉತ್ತೇಜನ. ಧನುರಾಶಿ. ಮುಖಸ್ಥಿತಿ ಮಾಡುವವರಿಂದ ದೂರ ಇರಿ, ಏಕಾಗ್ರತೆಯಿಂದ ಸುಲಭವಾಗಿ ಯಶಸ್ಸು, ಯೋಚಿತ ಕಾರ್ಯ ಮುಂದೂಡಿಕೆ ಬೇಡ, ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಹಾಯ, ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ತೃಪ್ತಿಕರ. ಮಕರ ರಾಶಿ. ಮಹತ್ವಾಕಾಂಕ್ಷಿಗಳಿಗೆ ಕೊಂಚ ನೆಮ್ಮದಿಯ ದಿನ, ಕಾರ್ಯ ಸಾಧನೆಗೆ ಒದಗಿ ಬರುವ ವಿಘ್ನಗಳು ದೂರ, ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳಿಂದ ಶ್ಲಾಘನೆ, ಮಾತಿನಲ್ಲಿ ಜಾಣ್ಮೆ ತಾಳ್ಮೆ ಎರಡೂ ಇರಲಿ, ವ್ಯವಹಾರ ಬದಲಾವಣೆಗೆ ಅವಸರ ಬೇಡ. ಕುಂಭರಾಶಿ. ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ, ಅನಿರೀಕ್ಷಿತ ಧನಲಾಭ, ಖಾದ್ಯ ಪದಾರ್ಥಗಳ ಉದ್ಯಮಿಗಳಿಗೆ ಲಾಭ, ಹಿರಿಯರ ಮಾರ್ಗದರ್ಶನದಿಂದ ವ್ಯವಹಾರದಲ್ಲಿ ಲಾಭ, ಹಿರಿಯರು ಮತ್ತು ಗೃಹಿಣಿಯರಿಗೆ ಮನಸ್ಸಂತೋಷ. ಕೊನೆಯದಾಗಿ ಮೀನರಾಶಿ. ಉತ್ತಮ ಅವಕಾಶಗಳು ಒದಗಿ ಬಂದು ಹರ್ಷ, ಮಧ್ಯವರ್ತಿ ವ್ಯವಹಾರಸ್ಥರಿಗೆ ನೆಮ್ಮದಿ, ನಿರೀಕ್ಷಿತ ಧನ ಕೈ ಸೇರುವ ಶುಭ ಸೂಚನೆ, ತಾಯಿ ಅಥವಾ ಮಾತೃ ಸಮಾನರ ನೆಮ್ಮದಿ ಹೆಚ್ಚಿಸಲು ಪ್ರಯತ್ನ, ಬಂಧುವರ್ಗದಿಂದ ಶುಭ ಸಮಾಚಾರ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.